ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ರೆ ಸವಿನೊಬ್ಬ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ನಿಮಗೆ ಫೋಟೋಶಾಪ್ ಯಾವ ರೀತಿ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಫ್ರೆಂಡ್ಸ್, ನಾ ಯಾವುದೋ ಒಂದು ಡಿಸೈನ್ ಮಾಡ್ತಾ ಇರ್ತೀವಿ ಫೋಟೋಶಾಪ್ಗಳಿಗೆ. ಆ ಒಂದು ಡಿಸೈನ್ ಮಾಡ್ತಿರ್ಬೇಕಾದ್ರೆ ಒಂದು ಫೋಟೋಸ್ನ ಬ್ರಷ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು, ಬ್ರಷ್ ಆಗಿ ಯಾವ ರೀತಿ ರಚನೆ ಮಾಡ್ಕೋಬೇಕು, ನಮ್ಮದೇ ಆಗಿರ್ತಕ್ಕಂಥ ಒಂದು ಶೈಲಿಯಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಫೋಟೋ ಇರ್ತೈತಿ. ಆ ಒಂದು ಫೋಟೋನ ಬ್ರಷ್ ಟೂಲ್ ಆಗಿ ಯಾವ ರೀತಿ ರಚನೆ ಮಾಡ್ಕೋಬೇಕು, ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಗೀಗ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಫೋಟೋಸ್ಗಳು ಇಲ್ಲಿದ್ದಾವೆ, ನೋಡ್ತಿರ್ಬೋದು. ಈ ಒಂದಿಷ್ಟು ಫೋಟೋಸ್ಗಳದ ಇವು ನಮಗೆ ಬ್ರಷ್ ಟೂಲ್ ಆಗಿ ನಮಗೆ ಬೇಕಾಗಿದ್ದಾವೆ. ಸೊ ಹಾಗಾಗಿ ನಾವು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಈ ಒಂದಿಷ್ಟು ಫೋಟೋಸ್ಗಳನ್ನು ಬ್ರಷ್ ಟೂಲ್ ಆಗಿ ಅಂತಂದರೆ, ಇಲ್ಲಿ ಒಂದು ನ್ಯೂ ಪೇಜ್ ಕ್ರಿಯೇಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ಈ ಬ್ರಷ್ ಟೂಲ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ಬ್ರಷ್ ಟೂಲ್ ಇಲ್ಲಿ ಬರಬೇಕಾಗುತ್ತೆ ನಮಗೆ. ಈ ಒಂದು ಬ್ರಷ್ ಟೂಲಲ್ಲಿ ನಮ್ಮದೇ ಆಗಿರ್ತಕ್ಕಂಥ ನಮ್ಮದೇ ಶೈಲಿಯಲ್ಲಿ ನಮ್ಮದೇ ಒಂದು ಫೋಟೋ ಆಗಿರ್ತಕ್ಕಂಥ ಒಂದು ಯಾವುದಾದ್ರೂ ಒಂದು ಫೋಟೋನ ಇದರೊಳಗೆ ಆ್ಯಡ್ ಮಾಡಿಕೊಂಡು ಇದರೊಳಗೆ ಈ ಥರ ರಚನೆ ಮಾಡ್ಕೋಬೇಕಾಗತ್ತೆ. ಈ ಥರ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಓಪನ್ ಮಾಡಿದ್ದೀನಿ. 7.0 ಫೋಟೋಶಾಪ್ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನಾವು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಫೋಟೋನ ಇಲ್ಲಿ ಆ್ಯಡ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಫೋಟೋ ನಮಗೆ ಬ್ರಷ್ ಟೂಲಾಗಿ ಕನ್ವರ್ಟಿಂಗ್ ಆಗಬೇಕಾಗಿದೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ, ಇದನ್ನ ಅನ್ಲಾಕ್ ಮಾಡ್ತೀನಿ. ಏನು ಫೋಟೋನ ಅನ್ಲಾಕ್ ಮಾಡ್ತೀನಿ. ಅನ್ಲಾಕ್ ಮಾಡಿದ ನಂತರ ಎಡಿಟಲ್ಲಿ ಹೋಗ್ಬಿಟ್ಟು ಡಿಫೈನ್ ಬ್ರಷ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಒಂದು ನೇಮ್ ಕೇಳ್ತೈತಿ. ಇಲ್ಲಿ ಒಂದು ನೇಮ್ನ ಸೆಟ್ ಮಾಡ್ಕೊಳ್ಳಿ. ನೇಮ್ ಒನ್ ಅಂತ ನಾನು ಟೈಪ್ ಮಾಡ್ಕೊಂಡಿದ್ದೀನಿ. ಓಕೆ ಮಾಡಿದ ನಂತರ ಇಲ್ಲಿ ನೋಡಿ, ಈ ಥರ ಒಂದು ಸೆಟ್ ಆಗಿದೆ. ಈ ಒಂದು ಇಮೇಜು ಸೆಟ್ ಆಗಿದೆ. ಇದು ಬಂದಿದೋ ಇಲ್ಲೋ ಅಂತಂದರೆ ಬ್ರಷ್ ಟೂಲಲ್ಲಿ ಹೋಗ್ಬಿಟ್ಟು ಬ್ರಷ್ ಟೂಲ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಅಪೋಸಿಟಿ ಆಂಡ್ರಾಯ್ಡಲ್ಲಿ ಅಲ್ಲಿ ಕೆಳಗಡೆ ಸಾರಿಸಿದ್ರೆ ಅಂತಂದರೆ ಇಲ್ಲೊಂದು ಇದೆ. ಓಕೆ, ಈ ಒಂದು ಇಮೇಜು ಇಲ್ಲಿದೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಬ್ಯಾಕ್ಗ್ರೌಂಡ್ ಸಮೇತಿಗೆ ಬರ್ತಾ ಇದೆಯಲ್ಲ ಅಂತಂದರೆ, ಬ್ಯಾಕ್ಗ್ರೌಂಡ್ ಸಮೇತಿಗೆ ಬರ್ತಾ ಇದೆ ಅಂತಂದರೆ ಏನು ಮಾಡ್ಕೋಬೇಕು ಅಂತಂದರೆ, ಒಂದು ಸೆಕೆಂಡ್ ಇಲ್ಲಿರಿ. ಓಕೆ, ಈಗ ಒಂದು ಲೇಯರ್ ತಗೋಣ. ಇವಾಗ ಓಕೆ, ಬ್ಯಾಕ್ಗ್ರೌಂಡ್ ಬರಬಾರ್ದು ನಮಗೆ ಅಂತಂತಂದರೆ ಕಂಟ್ರೋಲ್ ಎಲ್ ಹೊಡೀರಿ. ಕಂಟ್ರೋಲ್ ಎಲ್ ಹೊಡೆದ ನಂತರ ಈ ಕೆಳಗಡೆ ಈ ಕಡೆ ಸೈಡ್ ಇದ್ದದ್ದನ್ನು ಈ ಕಡೆ ಸರಿಸ್ಕೊಂಬಿಡಿ. ಈ ಥರ ಸರಿಸ್ಕೊಂಡ್ಬಿಟ್ರೆ ಓಕೆ ಮಾಡಿ. ಇವಾಗ ಮತ್ತೆ ಒಳ್ಳೆ ಬ್ರಷ್ ಟೂಲ್ನ ಆ್ಯಡ್ ಮಾಡ್ಕೊಳ್ಳಿ. ಎಡಿಟಲ್ಲಿ ಹೋಗ್ಬಿಟ್ಟು ಡಿಫೈನ್ ಬ್ರಷ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೇಮ್ ಮತ್ತೆ ನೇಮ್ ಕೇಳುತ್ತೆ, ನೇಮ್ ಕೊಡಿ. ನೇಮ್ ಟು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ಇದು ಆಗುತ್ತೋ ಇಲ್ಲ ನೋಡೋಣ. ಓಕೆ, ಬ್ರಷ್ ಟೂಲ್ ಕ್ಲಿಕ್ ಮಾಡ್ಕೊಂಡು ನೇಮ್ ಟು ಇದನ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಆಗಿದೆ. ಇವಾಗ ಡಬಲ್ ಕ್ಲಿಕ್ ಮಾಡಿದ್ರೆ ಆ ಒಂದು ಇಮೇಜು ನಿಮಗೆ ಕನ್ವರ್ಟಿಂಗ್ ಆಗುತ್ತೆ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಈ ಥರ ಬ್ಯಾಕ್ಗ್ರೌಂಡ್ ಸಮೇತಿಗೆ ಬಂದಿಲ್ಲ, ಬರೀ ಇಮೇಜ್ ಮಾತ್ರ ಬಂದಿದೆ. ಸೊ ಇವಾಗ ನೆಕ್ಸ್ಟ್ ಮತ್ತೆ ಒಳ್ಳೆ ಈ ಒಂದು ಇಮೇಜ್ ಬೇಕಾಗಿದೆ ನಮಗೆ. ಈ ಒಂದು ಇಮೇಜ್ ಬೇಕಾಗಿದೆ ಅಂತಂದರೆ ಮತ್ತೆ ಒಳ್ಳೆ ಒಂದು ಇಮೇಜ್ ಇದರೊಳಗೆ ಆ್ಯಡ್ ಮಾಡ್ಕೊಳ್ಳಿ. ಬರ್ತಾ ಇಲ್ಲ ಅಂತಂದರೆ ಬಿಟ್ಬಿಡಿ, ಬೇಡ. ಓಕೆ, ಈ ಒಂದು ಇಮೇಜ್ನ ತಗೋಣ. ಓಕೆ, ಇದನ್ನ ಆ್ಯಸ್ ಇಟ್ ಇಸ್ ಕಂಟ್ರೋಲ್ ಎಲ್ ಹೊಡೀರಿ. ಕಂಟ್ರೋಲ್ ಎಲ್ ಹೊಡೆದು ಸ್ವಲ್ಪ ಡಾರ್ಕ್ನೆಸ್ ಜಾಸ್ತಿ ಮಾಡ್ಕೊಳ್ಳಿ. ಜಾಸ್ತಿ ಮಾಡಿಕೊಂಡು ವೈಟ್ನೆಸ್ ಜಾಸ್ತಿ ಮಾಡ್ಕೊಳ್ಳಿ ಈ ಥರ. ಓಕೆ, ಎಡಿಟಲ್ಲಿ ಹೋಗ್ಬಿಟ್ಟು ಡಿಫೈನ್ ಬ್ರಷ್ ಇಲ್ಲಿ ನೇಮ್ ಕೊಡ್ಬೇಕಾಗತ್ತೆ. ನೇಮ್ ಯಾವ್ದು ಕೊಡೋಣ ಅಂತಂದರೆ ನೇಮ್ 3 ಅಲ್ಲ, ನೇಮ್ 3. ಓಕೆ, ಸೆಟ್ ಮಾಡಿದ್ದೀನಿ ನೇಮ್ 3 ಅಂತೇಳಿ. ಸೊ ಇವಾಗ ಇದನ್ನ ಕಟ್ ಮಾಡೋಣ. ಬ್ರಷ್ ಟೂಲ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ನೇಮ್ 3. ಓಕೆ, ನೋಡಿ ಫ್ರೆಂಡ್ಸ್, ಆಗಿದೆ. ಇವಾಗ ಈ ಒಂದು ಟೂಲು ಸೆಲೆಕ್ಷನ್ ಆಗಿದೆ. ಇದು ಬ್ಯಾಕ್ಗ್ರೌಂಡಿಗೆ ಸೆಟ್ ಆಗಿದೆ. ನಮಗೆ ಲೇಯರ್ ಆಗಿ ಬೇಕಂತಂದರೆ ಲೇಯರ್ ಅಂತ ಕ್ಲಿಕ್ ಮಾಡಿಕೊಂಡು ಇವಾಗ ಸೆಟ್ ಮಾಡಿ ಬರುತ್ತೆ. ಓಕೆ, ನೋಡಿ ಇವಾಗ ಲೇಯರ್ ಆಗಿ ಕನ್ವರ್ಟಿಂಗ್ ಆಗಿದೆ. ಸೊ ಈ ಥರ. ನೆಕ್ಸ್ಟ್ ಮತ್ತೆ ಒಳ್ಳೆ ಯಾವ್ದು ಮಾಡೋಣ ಅಂತಂದರೆ ಈ ಒಂದು ಇಮೇಜ್ನ ತಗೊಳ್ಳೋಣ.
ಈ ಒಂದು ಇಮೇಜ್ನ ತಗೊಳ್ಳೋಣ. ಈ ಒಂದು ಇಮೇಜ್ನ ಅನ್ಲಾಕ್ ಮಾಡ್ಕೊತೀನಿ. ಅನ್ಲಾಕ್ ಮಾಡ್ಕೊಂಡು ಕಂಟ್ರೋಲ್ ಎಲ್ ಹೊಡೀರಿ. ಎಲ್ ಹೊಡೆದು ಸ್ವಲ್ಪ ಡಾರ್ಕ್ನೆಸ್ ಮಾಡ್ಕೊಳ್ಳಿ ಮಧ್ಯಕ್ಕೆ. ಓಕೆ, ಸ್ವಲ್ಪ ವೈಟ್ನೆಸ್ ಮಾಡ್ಕೊಳ್ಳಿ. ಈ ಥರ ಎಲ್ಲನೂ ಹೋಗ್ಬಿಡುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಮತ್ತೆ ಒಳ್ಳೆ ಎಡಿಟಲ್ಲಿ ಹೋಗ್ಬಿಟ್ಟು ಡಿಫೈನ್ ಬ್ರಷ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೇಮ್ ಕೊಡಿ, ಯಾವುದಾದ್ರೂ ಒಂದು ನೇಮ್ ಫೋರ್ ಕೊಟ್ಟಿದ್ದೀನಿ. ಓಕೆ ಮಾಡ್ತೀನಿ. ಸೊ ಇವಾಗ ಇಲ್ಲಿ ಈ ಒಂದು ಇಮೇಜು ಕನ್ವರ್ಟಿಂಗ್ ಆಗಿದೆ, ಬ್ರಷ್ ಟೂಲ್ ಆಗಿ ಕನ್ವರ್ಟಿಂಗ್ ಆಗಿದೆ. ಇಲ್ಲಿ ನೋಡ್ತಾ ಇದ್ರ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ದೊಡ್ಡದಾಯ್ತು ಅಂತಂದರೆ ನಮ್ಮ ಮೌಸ್ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ, ಚಿಕ್ಕದಾಗುತ್ತೆ. ಓಕೆ, ಇದು ಲೇಯರ್ಗೆ ಸೆಟ್ ಆಗುತ್ತೆ. ಇದು ಒಂದು ಬೇರೆ ಲೇಯರ್ ಬೇಕಂತಂದರೆ ಬೇರೆ ನ್ಯೂ ಲೇಯರ್ ತಗೊಳ್ಳಿ. ಓಕೆ, ಈ ಥರ ಸೆಟ್ ಮಾಡ್ಕೊಳ್ಳಿ. ಒಂದು 2-3 ಸತಿ ಕ್ಲಿಕ್ ಮಾಡೋದ್ರಿಂದ ಈ ಥರ ಒಂದು ಇಮೇಜ್ ರೆಡಿ ಆಗುತ್ತೆ. ಕಂಟ್ರೋಲ್ ಟಿ ಹೊಡೆದ್ಬಿಟ್ಟು ಬಿಗ್ ಸೈಜ್ ಬೇಕಂದ್ರೆ ಬಿಗ್ ಸೈಜ್ ಮಾಡ್ಕೊಳ್ಳಿ. ಓಕೆ, ಈ ಥರ. ಸೊ ನೆಕ್ಸ್ಟ್ ಮತ್ತೆ ಒಳ್ಳೆ ಇದು ಒಂದು ತಗೊಳ್ಳೋಣ. ಇದನ್ನ ತಗೊಂಡ್ಬಿಟ್ಟು ಆ್ಯಸ್ ಇಟ್ ಈಸ್ ಸೇಮ್ ಡಿಫೈನ್ ಬ್ರಷ್ ಟು ಎಡಿಟಲ್ಲಿ ಹೋಗ್ಬಿಟ್ಟು ಡಿಫೈನ್ ಬ್ರಷ್, ಇಲ್ಲಿ ನೇಮ್ ಕೊಡಿ, ನೇಮ್ 5. ಓಕೆ, ಕಲರ್ ಏನಾದ್ರು ಚೇಂಜ್ ಮಾಡ್ಕೋಬೇಕಂದ್ರೆ ಕಲರ್ ಚೇಂಜ್ ಮಾಡ್ಕೊಳ್ಳಿ. ಇವಾಗ ನೋಡಿ ಪ್ರೆಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇವಾಗ ಆರ್ನ ಟ್ರೈ ಮಾಡಿ. ಒಂದು ಸತಿ ಆಯಿತು, ಇಷ್ಟ ಆಯಿತು. ಒಂದು ಸತಿ ಆಯಿತು. ಡಬಲ್ ಸತಿ ಕ್ಲಿಕ್ ಮಾಡಿದ್ರೆ ಕರೆಕ್ಟಾಗಿ ನಮಗೆ ಸಿಕ್ಬಿಡುತ್ತೆ ಒಂದು ಇಮೇಜ್ ಈ ಥರ. ಇದು ನೋಡಿ ಈ ಒಂದು ಲೇಯರ್ಗೆ ಅಡ್ಜಸ್ಟ್ಮೆಂಟಿಂಗ್ ಆಗಿದೆ. ಯಾವ ಒಂದು ಲೇಯರ್ಗೆ ಅಡ್ಜಸ್ಟ್ಮೆಂಟಿಂಗ್ ಆಗಿದೆ, ಈ ಒಂದು ಲೇಯರ್ಗೆ ಅಡ್ಜಸ್ಟ್ಮೆಂಟಿಂಗ್ ಆಗಿದೆ. ಇದು ಸಪ್ರೇಟ್ ಲೇಯರ್ ಬೇಕು ನಮಗೆ ಅಂತಂದರೆ ನೆಕ್ಸ್ಟ್ ಮತ್ತೆ ಒಳ್ಳೆ ನ್ಯೂ ಲೇಯರ್ ತಗೊಳ್ಳಿ. ನ್ಯೂ ಲೇಯರ್ 3 ತಗೊಂಡು ಇವಾಗ ಮತ್ತೆ ಬ್ರಷ್ ಟೂಲಲ್ಲಿ ಬಂದುಬಿಟ್ಟು ಡಬಲ್ ಜೊತೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈ ಒಂದು ಲೇಯರ್ ಸಪ್ರೇಟ್ ಆಗಿದೆ ಇವಾಗ. ಓಕೆ, ಸೊ ಇದನ್ನೊಂದು ಟ್ರೈ ಮಾಡೋಣ. ಇದೊಂದು ಬರ್ತಾ ಇಲ್ಲಲ್ಲ. ಓಕೆ, ಬರ್ತಾ ಇಲ್ಲ ಅಂತಂದರೆ ಸ್ವಲ್ಪ ಕನ್ವರ್ಟ್ ಮಾಡ್ಕೊಳ್ಳೋಣ. ನಿಮ್ಮ ಮೌಸ್ನ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಎಡಿಟಿಗೆ ಹೋಗಿ, ಎಡಿಟಿವಲ್ಲಿ ಹೋಗ್ಬಿಟ್ಟು ಇಲ್ಲಿ ಸೇವ್ ಆ್ಯಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೇಮ್ ಚೇಂಜ್ ಮಾಡ್ಕೊಳ್ಳಿ, ಯಾವ್ದಾದ್ರು ಒಂದು ನೇಮ್ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಇವಾಗ ಒಂದು ನೇಮ್ ಇದ್ದದ್ದು ಬಂದಿದೆ ಫೋಟೋ. ಓಕೆ, ಈ ಒಂದು ಫೋಟೋ ಬಂದಿದೆ ಇವಾಗ. ಸೊ ಇವಾಗ ಈ ಒಂದು ಫೋಟೋನ ಇದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ಓಕೆ, ಕಂಟ್ರೋಲ್ ಎಲ್ ಹೊಡೀರಿ. ಡಾರ್ಕ್ನೆಸ್ಸಸ್ ಜಾಸ್ತಿ ಮಾಡ್ಕೊಳ್ಳಿ. ಮತ್ತು ವೈಟ್ನೆಸ್ ಜಾಸ್ತಿ ಮಾಡ್ಕೊಳ್ಳಿ ಈ ಥರ. ಓಕೆ, ಸೊ ಇವಾಗ ನೆಕ್ಸ್ಟ್ ಇದನ್ನ ಅನ್ಲಾಕ್ ಮಾಡಿರಿ. ಓಕೆ, ಇವಾಗ ಎಡಿಟಲ್ಲಿ ಹೋಗ್ಬಿಟ್ಟು ಡಿಫೈನ್ ಬ್ರಷ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೇಮ್ 5 ಆಯಿತು, ನೇಮ್ 6, ನೇಮ್ 6. ಓಕೆ ಮಾಡ್ಕೊಳ್ಳಿ. ಆ ಒಂದು ಇಮೇಜ್ ಇಲ್ಲಿ ಕನ್ವರ್ಟಿಂಗ್ ಆಗಿರುತ್ತೆ. ಇವಾಗ ಕನ್ವರ್ಟಿಂಗ್ ಆಗಿರುತ್ತೆ. ಬ್ರಷ್ ಟೂಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡ್ಕೊಂಡು ಲಾಸ್ಟ್ ಒನ್ ಇರ್ತೈತೆ, ಲಾಸ್ಟ್ ಒನ್ ಕ್ಲಿಕ್ ಮಾಡ್ಕೊಳ್ಳಿ. ಜಾಸ್ತಿ ಆಯಿತು ಅಂತಂದರೆ ಸ್ವಲ್ಪ ಸೈಜ್ನ ಕಡಿಮೆ ಮಾಡ್ಕೊಳ್ಳಿ ಈ ಥರ. ಓಕೆ, ಈ ಥರ. ಇದು ಬೇರೆ ಲೇಯರ್ ಬೇಕು ಅಂತಂದರೆ ಮತ್ತೆ ಒಳ್ಳೆ ನೆಕ್ಸ್ಟ್ ನ್ಯೂ ಲೇಯರ್ 4 ತಗೊಳ್ಳಿ, ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇವಾಗ ಕಂಟ್ರೋಲ್ ಟಿ ಹೊಡೆದ್ಬಿಟ್ಟು ಬಿಗ್ ಸೈಜ್ ಮಾಡ್ಕೊಳ್ಳಿ ಈ ಥರ. ಓಕೆ, ಇದಾಗಿತ್ತು ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.